ಇನ್ನು ಸಂತಾನಕಾರಕ ಅಂತ ಹೇಳ್ತೀವಿ ನಾವು ಬೃಹಸ್ಪತಿ ಗ್ರಹವನ್ನು. ತುಂಬ ಜನ ಏನಾದರೂ ಸಂತಾನಹೀನತೆಯಿಂದ ಇದ್ದು ಇಲ್ಲ ಮಕ್ಕಳು ಆಗ್ತಾ ಇಲ್ಲ ಅಥವಾ ಏನೋ ಸಮಸ್ಯೆ ಆಗ್ತಾ ಇದೆ, ತುಂಬ ಮದುವೆಯಾಗಿ ತುಂಬ ವರ್ಷ ಆದರೂ ಕೂಡ ನಮಗೆ ಎಷ್ಟೋ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿದ್ದೀವಿ, ಏನೋ ವ್ರತಗಳು ಮಾಡಿದ್ದೀವಿ, ಆದರೂ ನಮಗೆ ಸಂತಾನಪ್ರದ ಇಲ್ಲ. ಇದ್ರ ಜೊತೆ ಇನ್ನೊಂದು ವಿಚಾರ, ಗುರು ಯಾಕೆ ಪೂಜೆ ಮಾಡಬೇಕಂದ್ರೆ ಗುರುವನ್ನು ನಾವು ನವಗ್ರಹಗಳಲ್ಲಿ ಪುತ್ರ ಸಂತಾನಕಾರಕ ಅಂತ ಹೇಳ್ತಾರೆ. ತುಂಬ ಜನ ಈ ಗಂಡು ಮಗು ಬೇಕು ಅನ್ನುವಂಥದ್ದು ಅಪೇಕ್ಷೆ ಇರುತ್ತೆ, ಅದು ಸರ್ವೇ ಸಾಮಾನ್ಯ ಅಲ್ವಾ. ಹಾಗಾಗಿ ಯಾರೆಲ್ಲ ಈ ಗಂಡು ಸಂತಾನ ಬೇಕು ಅಂತ ಇದ್ದೀರ ಅಂಥವರು ಕೂಡ ನಾಳೆ ಒಂದು ಪೂಜೆ ಪುನಸ್ಕಾರಗಳನ್ನು ಮನೆಯಲ್ಲಿ ಮಾಡೋದ್ರಿಂದ ನೋಡಿ ಏನು ಮನೇಲಿ ಮಾಡ್ಬೋದು. ಏನಾದರೂ ನಿಮಗೆ ನಿಮ್ಮ ಕುಲಗುರುಗಳ ಚಿತ್ರಪಟ ಏನಾದರೂ ಇತ್ತು ಅಂದರೆ ಆ ಫೋಟೋಗೆ ಪೂಜೆ ಮಾಡುವಂಥದ್ದು, ಅಥವಾ ಯಾವುದಾದ್ರೂ ಗುರುಗೆ ಸಂಬಂಧಪಟ್ಟಂತಹ ಕೆಲವೊಂದು ನೋಡಿ ದತ್ತಾತ್ರೇಯ ನಾವು ನೋಡುವಂಥದ್ದು, ರಾಘವೇಂದ್ರ ಸ್ವಾಮಿಗಳನ್ನು ಎಷ್ಟೋ ಜನ ಪೂಜೆ ಮಾಡ್ತಾ ಇರ್ತಾರೆ, ಸತ್ಯ ಶಿರಡಿ ಸಾಯಿಬಾಬಾರನ್ನು ಎಷ್ಟೋ ಜನ ಪೂಜೆ ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ತುಂಬ ಜನ ರಾಮಾನುಜಾಚಾರ್ಯರನ್ನು ಪೂಜೆ ಮಾಡುವಂಥದ್ದು, ಅವರವರ ಗುರುಗಳನ್ನು ಪೂಜೆ ಮಾಡುವಂಥದ್ದು ಕೂಡ ಬಹಳಷ್ಟು ವಿಶೇಷ. ಈ ದಿನ ನೋಡಿ ನಾಳೆ ಬರುವಂತಹ ಗುರುಪೌರ್ಣಮಿ ದಿನ ಈ ರೀತಿ ಮನೆಯಲ್ಲಿ ಪೂಜೆ ಮಾಡಿಕೊಂಡಾಗ, ನೀವೆಲ್ಲ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಗುರುಗಳೇ, ನಾವು ಮನೆಯಲ್ಲೇ ಪೂಜೆ ಮಾಡ್ಕೊಳ್ತೀವಿ ಅನ್ನೋರು ಬೆಳಗ್ಗೆ ಪ್ರಾತಃ ಕಾಲದಲ್ಲಿದ್ದು ನಿತ್ಯ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸಿ ಆ ಒಂದು ದೇವರ ಮನೆಯಲ್ಲಿ ಆ ಒಂದು ಚಿತ್ರಪಟಗಳನ್ನು ಯಾವ ಗುರುಗಳನ್ನಾದರೂ ಕೂಡ ನಿಮಗೆ ಆಶೀರ್ವಾದ ಮಾಡದೇ ಮಾಡ್ತಾರೆ. ಇಂಥವ್ರನ್ನೇ ಮಾಡಬೇಕು ಅಂತ ಏನಿಲ್ಲ. ಹಾಗಾಗಿ ಆ ರೀತಿ ಅವರನ್ನು ಆಶೀರ್ವಾದ ಪಡ್ಕೊಳ್ಳುವಂಥದ್ದು. ಈ ಮೊದಲೇ ಗುರುಗಳು ಯಾರು ನಮಗೆ ತಂದೆ ತಾಯಿಗಳನ್ನೇ, ಎದ್ದ ತಕ್ಷಣ ಸ್ನಾನಾದಿಗಳನ್ನು ಮುಗಿಸಿ ತಂದೆ ತಾಯಿಗಳಿಂದ ಒಂದು ಆಶೀರ್ವಾದ ಪಡ್ಕೊಳ್ಳಿ ಮೊದಲನೇದಾಗಿ. ಅದಾದ ನಂತರನೇ ಬೇರೆ ಎಲ್ಲ ಕೆಲಸ ಕಾರ್ಯಗಳು, ಯಾಕಂದರೆ ನಮಗೆ ಮೂಲ ಗುರುಗಳು ನಮ್ಮ ತಾಯಿ ಮತ್ತು ತಂದೆನೇ ಅಲ್ವಾ. ಹಾಗಾಗಿ ಅವರ ಆಶೀರ್ವಾದ ಪಡ್ಕೊಂಡು ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಮನೆಯಲ್ಲೇ ಮಾಡುವವರು ಒಂದು ಕಡಲೆಕಾಳನ್ನು ನೆನೆಸಿಟ್ಟು ಇವತ್ತೇ ಸಾಯಂಕಾಲ ಕಡಲೆಕಾಳು ನೆನೆಸಿಡಿ, ನಾಳೆ ಬೆಳಿಗ್ಗೆ ಅದನ್ನು ಪ್ರಸಾದ ರೂಪವಾಗಿ ಮಾಡಿ ಅದನ್ನು ಸೇವನೆ ಮಾಡ್ಕೊಳ್ಳಿ. ಸಂತಾನಪ್ರದ ಆಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳನ್ನು ತರುತ್ತೆ. ಇನ್ನು ಯಾರಲ್ಲಿ ಮಕ್ಕಳಲ್ಲಿ ವಿದ್ಯಾ ಆಸಕ್ತಿ ಕುಂಠಿತ ಆಗ್ತಾ ಇರುತ್ತೆ, ಮನೇಲಿ ಇರ್ತಾರೆ, ಇವಾಗ ತುಂಬ ಚೆನ್ನಾಗಿ ಓದ್ತಿರುವಂತಹ ಮಕ್ಕಳಲ್ಲಿ ಒಂದು ವಿದ್ಯಾ ಆಸಕ್ತಿ ಕುಂಠಿತ ಆಗ್ತಾ ಇರುತ್ತೆ, ಓದಲಿಕ್ಕೆ ಇಷ್ಟ ಇರೋದಿಲ್ಲ, ಕಾಲೇಜ್ಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇರೋದಿಲ್ಲ ಕೆಲವರು, ಅಥವಾ ಏನೋ ಒಂದು ಯಾವುದೋ ಒಂದು ಕೋರ್ಸ್ ಜಾಯ್ನ್ ಆಗಿರ್ತಾರೆ ಅದಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇರೋದಿಲ್ಲ. ಆ ರೀತಿ ಏನಾದರೂ ಸಮಸ್ಯೆಗಳಾಗಿದ್ದರೆ ಅವರಲ್ಲಿ, ಏಕೆಂದರೆ ಈ ಹಳದಿ ಬಣ್ಣದ ಒಂದು ಪುಷ್ಪಗಳಿಂದ ಪೂಜೆ ಮಾಡಿಸಿ ಮನೆಯಲ್ಲಿ. ನಿಮ್ಮ ಇರುವಂತಹ ದೇವರ ಚಿತ್ರಪಟಕ್ಕಾಗ್ಬೋದು ಅಥವಾ ಗುರುಗಳ ಒಂದು ಚಿತ್ರಪಟಕ್ಕೆ ಹಳದಿ ಬಣ್ಣದ ಹೂಗಳಿಂದ ಒಂದು ಅರ್ಚನೆಯನ್ನು ಮಾಡಿಸುವಂಥದ್ದು, ಮತ್ತು ಕಡಲೆಕಾಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ದಾನ ಮಾಡಿ. ಎಷ್ಟಾದರೂ ಆ ಮಗುವಿನ ಒಂದು ಹಿಡಿಯಲ್ಲಿ ಒಂದು 3 ಹಿಡಿ ಹಾಕೋದು, ಇಲ್ಲೊಂದು ಅರ್ಧ ಕೆಜಿ 1 ಕೆಜಿ ನಿಮ್ಮ ಯಥಾಶಕ್ತಿ ಕಡಲೆಕಾಳನ್ನು ಏನು ಮಾಡಬೇಕು, ಅದನ್ನು ನೀವು ಒಂದು ಈ ಅರಿಶಿಣ ಬಟ್ಟೆಯಲ್ಲಿ ಕಟ್ಟಿ ನೀವೇನು ಮಾಡಬೇಕು, ಯಾವುದಾದ್ರೂ ದೇವಸ್ಥಾನಕ್ಕೆ ಅಥವಾ ಗುರುಗಳಿಗೂ ಕೂಡ ಯಾವುದಾದ್ರೂ ಗುರುಗಳಿದ್ರಲ್ಲಿ ಅಲ್ಲಿ ಒಂದು ಹೋಗಿ ಅದನ್ನು ಕೊಟ್ಟು ನಮಸ್ಕಾರವನ್ನು ಆಶೀರ್ವಾದ ಪಡ್ಕೊಂಡು ಬಂದರೂ ಕೂಡ ಏನಾಗುತ್ತೆ, ಈ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗುತ್ತೆ. ಏನಾದರೂ ಮಕ್ಕಳಲ್ಲಿ ವಿದ್ಯಾ ಆಸಕ್ತಿ ಕುಂಠಿತ ಆಗ್ತಾ ಇರುತ್ತೆ, ತುಂಬ ಜನ ಯಾಕೆಂದರೆ ಎಕ್ಸಾಮ್ಸ್ ಟೈಮಲ್ಲೇ ಏನೂ ತಲೆಯಲ್ಲಿ ಬರ್ತಾ ಇರೋದಿಲ್ಲ, ಅಂಕಗಳು ಕಡಿಮೆ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ತುಂಬ ಕಷ್ಟಪಡ್ತಾ ಇರ್ತಾರೆ, ಆದರೆ ಅವರಿಗೆ ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ, ಆ ಒಂದು ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು ಆಗ್ತಾ ಇರುತ್ತೆ. ಆ ರೀತಿ ಇರೋರಿಗೂ ಕೂಡ ಈ ಗುರುಪೌರ್ಣಿಮೆಯ ಆ ಒಂದು ಅನುಗ್ರಹದಿಂದ ಅಭಿವೃದ್ಧಿ ಆಗುವಂಥದ್ದು, ಜ್ಞಾಪಕ ಶಕ್ತಿ ಹೆಚ್ಚಾಗುವಂಥದ್ದು ಆಗುತ್ತೆ. ಇನ್ನೇನೆಲ್ಲ ಮಾಡ್ಬೋದು ಅಂತ ಯಾರೆಲ್ಲ ನೋಡಿ, ಸರ್ವ ಮಂಗಳಕಾರಕ ಗುರುವಿನ ಅನುಗ್ರಹ ನಮ್ಮಲ್ಲಿ ಇತ್ತು ಅಂತಂದರೆ ನೋಡಿ ದೇವರ ಅನುಗ್ರಹ ಇದ್ದಂಗೆ ನಮಗೆ. ನಾವು ಗುರುವೇ ಏನಿತ್ತು, ಗುರುವಿಗೆ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರನ್ನೂ ಕೂಡ ನಾವು ನೋಡ್ತೀವಲ್ವ. ಹಾಗಾಗಿ ನಾಳೆ ಈ ಯಾರೆಲ್ಲ ಗುರು ಸ್ವರೂಪವಾಗಿರುವಂತಹ ದೇವಸ್ಥಾನಗಳು, ಸಾಯಿಬಾಬಾ ದೇವಸ್ಥಾನಗಳಿಗೆ ಹೋಗ್ಬೋದು, ದಕ್ಷಿಣ ಏನು ಹೇಳ್ತಾರೆ ಈಗ ದತ್ತಪೀಠಗಳಿಗೆ ಹೋಗುವಂಥದ್ದು, ದತ್ತಾತ್ರೇಯ ಸ್ವಾಮಿಗಳನ್ನು ಕೆಲವೊಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಇನ್ನೂ ಕೆಲವೊಂದು ಎಷ್ಟೋ ಕೂಡ ನೋಡ್ಬೋದು ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಮಠಗಳಿರುವಂಥದ್ದು ಇರುತ್ತೆ, ಅಲ್ಲೆಲ್ಲ ತುಂಬ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು, ಒಂದು ಏನಾದರೂ ಅಭಿಷೇಕಗಳನ್ನು ಮಾಡ್ತಾ ಇರ್ತಾರೆ, ಅರ್ಚನೆಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ದೇವರ ಧ್ಯಾನ ಅಥವಾ ಎಷ್ಟೋ ಕಡೆ ಭಜನೆಗಳನ್ನು ಮಾಡ್ತಾ ಇರ್ತಾರೆ. ಈ ರೀತಿ ಧ್ಯಾನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ, ಅಲ್ಲಿ ಹೋಗಿ ಒಂದು ದರ್ಶನವನ್ನು ಮಾಡ್ಕೊಂಡು ಬಂದರೂ ಕೂಡ ಎಷ್ಟೋ ಫಲಗಳು ಸಿಗುವಂಥದ್ದಾಗುತ್ತೆ. ನೋಡ್ಬೋದು ನೀವು ನಾಳೆ ಬೆಂಗಳೂರಿನಲ್ಲಿ ಆಗ್ಬೋದು ಅಥವಾ ಎಲ್ಲೇ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದ ತುಂಬ ಈ ಗುರುಗಳ ದೇವಸ್ಥಾನಗಳಲ್ಲಿ ವಿಶೇಷವಾಗಿರುವಂತಹ ಪೂಜೆ ಪುನಸ್ಕಾರಗಳು ಭಜನೆಗಳನ್ನು ಇಟ್ಟಿರ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಭಾಗಿಯಾಗಿ ನೀವು, ಯಾಕೆಂದರೆ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ್ರೇ ಎಷ್ಟೋ ನಮಗೆ ಇರುವಂತಹ ಪಾಪಕರ್ಮಗಳು ಹೋಗುವಂಥದ್ದಾಗುತ್ತೆ. ಹಿಂದೆ ಮಾಡಿರುವಂತಹ ಪಾಪಕರ್ಮಗಳಿಂದ ಮುಕ್ತಿ ಸಿಗುವಂತಹ ಬೃಹಸ್ಪತಿ ಗ್ರಹದಿಂದ ಹಣಕಾಸಿನ ವಿಚಾರ ಅಷ್ಟೇ ಅಲ್ಲ, ಸಂತಾನಪ್ರದ ಕೂಡ ಆಗುವಂಥದ್ದಾಗುತ್ತೆ, ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ನಿಮ್ಮ ಒಂದು ಏನೆಲ್ಲ ಅಂದ್ಕೊಂಡಿರುವಂತಹ ಗುರುಬಲ ಬಂತು ಅಂತಂದರೆ ಈ ವರ್ಷ ಏನೆಲ್ಲ ಅಂದ್ಕೊಂಡಿರ್ತೀರೋ ಆ ಕೆಲಸ ಕಾರ್ಯಗಳು ಕೂಡ ಆಗುವಂಥದ್ದಾಗುತ್ತೆ. ಹಾಗಾಗಿ ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ ಎಲ್ಲರಿಗೂ ಕೂಡ ಬಹಳಷ್ಟು ಪ್ರಮುಖವಾಗಿರುವಂಥದ್ದು. ಹಾಗಾಗಿ ನಾಳಿನ ದಿನ ಗುರುಪೌರ್ಣಮಿ ದಿನ ಎಲ್ಲರಿಗೂ ಕೂಡ ಗುರುಗಳ ಆಶೀರ್ವಾದ ಸಿಗಲಿ, ಎಲ್ಲರಿಗೂ ಕೂಡ ಗುರುವಿನಿಂದ ಅನುಕೂಲಗಳಾಗಲಿ, ಅವರ ಆಶೀರ್ವಾದದಿಂದ ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಸುಭಿಕ್ಷವಾಗಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.